ನಮಸ್ಕಾರ ಸ್ನೇಹಿತರೆ, ಆ್ಯಸ್ ಯೂಶುವಲ್. ನಾನು ನಿಮ್ಮ ಮುಂದೆ ಹಾಜರಾಗಿದ್ದೀನಿ. ಒಂದು ಗಾದೆ ಮಾತಿದೆ. ಏನಪ್ಪ ಗಾದೆ ಮಾತು ಅಂತ ಅಂದರೆ, ಹಲ್ಲಿದ್ದವನಿಗೆ ಕಡಲೆ ಇಲ್ಲ, ಕಡಲೆ ಇದ್ದವನಿಗೆ ಹಲ್ಲಿಲ್ಲ. ಮೊದಲನೇದು. ಎರಡನೇದು, ಟ್ರೈನ್ ಹೋದ್ಮೇಲೆ ಟಿಕೆಟ್ ತೊಗೊಳ್ಳೋದು. ಸೊ ನಮ್ಮ ನಾನು ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ, ಆ್ಯಸ್ ಯೂಶುವಲ್ ಬುಧವಾರ ಎಲ್ಲರಿಗೂ ಒಳ್ಳೆಯದಾಗಲಿ. ಈ ದಿನ ಪ್ರತಿಯೊಬ್ಬರಿಗೂ ಚೆನ್ನಾಗಿರಲಿ, ಅವ್ರವ್ರ ಆಸೆಗಳೆಲ್ಲ ಈಡೇರಿಸಲಿ ಅಂತ ಹೇಳ್ತಾ, ನಮ್ಮ ಜಿ ಟಿ ದೇವೇಗೌಡರು ಪಾಪ ಒಂದು ಮಾತಾಡಿದ್ದಾರೆ. ಏನು ಮಾತಾಡಿದ್ದಾರೆ ಅಂತ ಅಂದರೆ, ಜಿ ಟಿ ದೇವೇಗೌಡರು, ನಾನು ಆರ್ಥಿಕವಾಗಿ ಸದೃಢವಾಗಿಲ್ಲ ಅಂತ ನನ್ನ ಕೋರ್ ಕಮಿಟಿಯಿಂದ ದೂರ ಇಟ್ಟಿದ್ದಾರೆ ಅಂತ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಅಲ್ಲಪ್ಪ, ನಿನ್ನೆ ಕೋರ್ ಕಮಿಟಿ ಅಧ್ಯಕ್ಷರನ್ನು ಮಾಡಿದರು, ಎಲ್ಲನೂ ಮಾಡಿದರು ಜಿ ಟಿ ದೇವೇಗೌಡ್ರೆ. ಆದರೆ ನೀವು ಅವಾಗ ಪಕ್ಷ ಸಂಘಟನೆ ಮಾಡಲಿಲ್ಲ, ಇನ್ನೊಂದು ಮಾಡಲಿಲ್ಲ, ವಿಶ್ವಾಸಕ್ಕೆ ತಗೊಳ್ಳಿಲ್ಲ, ಇದೆಲ್ಲ ಮಾಡಿ ದಮ್ಮಿದ್ರೆ ತಾಕತ್ತಿದ್ರೆ ಅಂತ ಎಲ್ಲ ಮಾತಾಡಿದ್ರಿ. ತದನಂತರದಲ್ಲಿ ಕಾಂಗ್ರೆಸ್ ಪಕ್ಷದ ಪರವಾಗಿ ಜೆ ಡಿ ಎಸ್ ಪಕ್ಷದ ವಿರುದ್ಧವಾಗಿ ಮಾತಾಡಿದ್ರಿ, ಅವಮಾನಗಳನ್ನ ಮಾಡ್ಕೊಂಡು ಬಂದ್ರಿ. ಸೊ ಈ ರೀತಿ ಇರ್ಬೇಕಾದ್ರೆ ಇವಾಗ ಯಾಕೆ ಅದೇನೋ ಹೇಳ್ತೀರಾ ಪಾಪ, ಏನಂತ, ನಾನು ಕಾಂಗ್ರೆಸ್ ಪಕ್ಷಕ್ಕೆ ಹೋಗಿದ್ರೆ ನಾನು ಮಂತ್ರಿ ಆಗಿಬಿಡ್ತಿದ್ದೆ, ನನ್ನ ಮಗನಿಗೆ MP ಟಿಕೆಟ್ಸ್ ಕೊಡ್ತಾಯಿದ್ರು, ಆದರೆ ದೇವೇಗೌಡರು ಕುಟುಂಬದವ್ರು ಬಂದರು, ಹಾಗಾಗಿ ನಾನು ಹೋಗಲಿಲ್ಲ ಅಂತ ಹೇಳ್ತಿದ್ರಿ. ಸರಿ, ನಾವೆಲ್ಲನೂ ಒಪ್ತೀವಿ, ನೀವು JDLP ನಾಯಕರೂ ಆಗಬೇಕಾಗಿತ್ತು, ಇಲ್ಲ ಅಂತ ಹೇಳಲ್ಲ. ಆದರೆ ನಿಮ್ಮ ಮಗನಿಗೆ ಮುಖ್ಯ ಸಚೇತಕ ಪೋಸ್ಟ್ ಕೊಟ್ಟಿದ್ದಾರಲ್ಲ, ಅವ್ರಿಗಿಂತ ದೊಡ್ಡವರು ಇದ್ದಾರಲ್ಲ, ಅವರು ನಿಮ್ಮ ಥರನೇ ಹೀಗೆ ಆಡ್ತಾ ಇದ್ದಾರಾ? ಯಾವುದೋ ಒಂದು ಪೋಸ್ಟ್ಗೆ ಏನೋ ಒಂದು ಅಲ್ಲ. ಜಿ ಟಿ ದೇವೇಗೌಡ್ರೆ, 2 ಬಾರಿ ನೀವು ಲೋಕಸಭೆಯಲ್ಲಿ ಸೋತಿದ್ರಿ, 1 ಬಾರಿ ನೀವು ವಿಧಾನಸಭೆಯಲ್ಲಿ ಸೋತಿದ್ರಿ. ಆದ್ರೂ ಮೊದಲನೇ ಸಲ ನೀವು 2004ರಲ್ಲಿ ಗೆದ್ದಾಗ ಆವಾಗಲೇ ಮಂತ್ರಿ ಮಾಡಿದ್ರು, 2018-19ರಲ್ಲೂ ಮಂತ್ರಿ ಮಾಡಿದರು. ಈ ಮಂತ್ರಿಗಿರಿನ ನೀವು ಎಲ್ಲೇ ಹೋಗಿದ್ರು, ಯಾವುದೇ ಪಕ್ಷದಲ್ಲಿದ್ದರೂ ಆಗ್ತಿರಲಿಲ್ಲ. ಇವತ್ತು ಮಾಜಿ ಸಚಿವ ಅನ್ನೋದಕ್ಕೆ ಕಾರಣ ಬಿಕಾಸ್ ಆಫ್ ನಮ್ಮ JDS, ನಮ್ಮ ಕಾರ್ಯಕರ್ತರು, ನಮ್ಮ ಚಾಮುಂಡೇಶ್ವರಿ ಕ್ಷೇತ್ರ. ಒಂದು. ಎರಡನೇದು, ನೀವು ಮನೇಲಿ ಕೂತಿದ್ರಿ 2008ರಲ್ಲಿ ಹುಣಸೂರಿಂದ ಠೇವಣಿ ಕಳ್ಕೊಂಡು, ಮತ್ತು ನಿಮಗೆ ಲೈಫ್ ಕೊಟ್ಟಿದ್ದು ಇದೇ JDS. ಸೊ ಇವಾಗ ನಾನು ಆರ್ಥಿಕವಾಗಿ ಸದೃಢವಾಗಿಲ್ಲ. ಹೌದು, ಎಸ್, ನೀವು ಆರ್ಥಿಕವಾಗಿ ಸದೃಢವಾಗಿಲ್ಲ. ಯಾವುದು? ಪ್ರೀತಿ, ನಂಬಿಕೆ, ವಿಶ್ವಾಸ, ನಿಯತ್ತು, ದಮ್ಮು, ತಾಕತ್ತು, ಒಳ್ಳೆತನದ್ದು ಯಾವುದರಲ್ಲೂ ಆರ್ಥಿಕವಾಗಿ ಸದೃಢವಾಗಿಲ್ಲ. ಸೊ ದಮ್ಮು ತಾಕತ್ತು ಕೇಳ್ತಿದ್ರಲ್ಲ, ಈಗ ದಮ್ಮು ತಾಕತ್ತು ತೋರಿಸಿ ನಿಮ್ಮನ್ನ ಹೊರಗಡೆ ಇಟ್ಟಿದ್ದಾರೆ. ಈಗ ನೀವು ನಿಮ್ಮ ದಮ್ಮು ತಾಕತ್ತನ್ನ ತೋರಿಸಿ ಏನು ಮಾಡ್ತೀರಾ ಮಾಡಿ. ಸೊ ಹಾಗಾಗಿ ಜಿ ಟಿ ದೇವೇಗೌಡ್ರೆ, ಹತ್ತಿರೋ ಎಣ್ಣಿನ ಒದಿಬಾರ್ದು, ಮಾಡಬಾರ್ದು ಅಂತ ಇದಕ್ಕೇ ಹೇಳೋದು. ಜಿ ಟಿ ದೇವೇಗೌಡ್ರೆ, ಅಧಿಕಾರ ಬರುತ್ತೆ, ಹೋಗುತ್ತೆ, ಇನ್ನೊಂದಾಗುತ್ತೆ, ಮತ್ತೊಂದಾಗುತ್ತೆ. ಆದರೆ ನಾನು ಹೇಗಿದ್ದೆ, ಪಕ್ಷನ ಹೇಗೆ ಕಟ್ಟಿದೆ, ಪಕ್ಷಕ್ಕೆ ನನ್ನಿಂದ ಉಪಯೋಗ ಹೇಗಾಯಿತು, ಅದು ಮಾತ್ರ ಮುಖ್ಯ ಆಗೋದು ಜಿ ಟಿ ದೇವೇಗೌಡ್ರೆ. ಆದರೆ ಒಂದು ಮಾತು ಹೇಳ್ತೀನಿ, ನೀವು ಚಾಮುಂಡೇಶ್ವರಿಲಿ ಈ ಬಾರಿ ನಿಲ್ಲಿಲ್ಲ ಅಂದರೂ JDS ಬರುತ್ತೆ, ನಿಂತರೂ JDS ಬರುತ್ತೆ. ಆಪ್ಷನ್ ಈಸ್ ಯುವರ್ಸ್. ಆದರೆ ಒಂದು ತಿಳ್ಕೊಳ್ಳಿ, ಇವತ್ತು ನಿಮ್ಮ ಮಗ ಹುಣಸೂರಿಂದ ಗೆದ್ದಿದ್ದಾನೆ ಅಂದರೆ ಬಿಕಾಸ್ ಆಫ್ JDS. ಅವರು ಸಹಕಾರ ಕ್ಷೇತ್ರದಲ್ಲಿ ಉನ್ನತ ಸ್ಥಾನಗಳಲ್ಲಿದ್ದಾರೆ ಅಂದರೆ ಬಿಕಾಸ್ ಆಫ್ JDS. ನೀವು ಅಷ್ಟೇ. ಸೊ ಹಾಗಾಗಿ ಟ್ರೈನ್ ಹೋದ್ಮೇಲೆ ಟಿಕೆಟ್ ತಗೊಂಡ್ರೆ ಏನೂ ಪ್ರಯೋಜನ ಇಲ್ಲ. 22ನೇ ತಾರೀಕು ನಮ್ಮ JDS ಪಕ್ಷದ ಒಂದು 25 ವರ್ಷ ಆಯಿತು, ಅದಕ್ಕೆ ಸಮಾರಂಭ ಮಾಡ್ತಾರೆ. ಸೊ ದಯವಿಟ್ಟು ದೊಡ್ಡ ಮನಸ್ಸು ಮಾಡಿ ಹೋಗಿ. ಎರಡನೇದು, ನೀವು ಈಗ ಉದಾಹರಣೆಗೆ ಚಿಂತಾಮಣಿ ಶಾಸಕರು ಅವ್ರಿಗೆ ಕೊಟ್ಟರು, ಅವ್ರು ಆಲ್ರೆಡಿ ಎಲ್ಲರನ್ನೂ ವಿಶ್ವಾಸಕ್ಕೆ ತಗೊಂಡು, ಅವರು ಸುರೇಶ್ ಬಾಬು ಇವರು ಎಲ್ಲರೂ ಈಗ ಪಕ್ಷನ ಕಟ್ತಾ ಇದ್ದಾರೆ. ಸೊ ಇದೇ ನಮ್ಮ JDSಗೆ ಬೇಕಾಗಿದ್ದಂಥ ಒಂದು ಬೂಸ್ಟು ಜಿ ಟಿ ದೇವೇಗೌಡ್ರೆ. ಆದರೆ ಒಂದಂತೂ ನಿಜ, ನಗಣ್ಯ ಯಾರಿರಲಿ ಇಲ್ಲದೇ ಇರಲಿ JDS ಇದ್ದೇ ಇರುತ್ತೆ. ಸೊ ಆದ್ದರಿಂದ ನಾನು ನಿಮ್ಗೆ ಹೇಳೋದಕ್ಕೆ ಇಷ್ಟಪಡೋದು. ಸೊ ಕೆಲವೊಂದು ಸಲ ಹೌದು, ನಾನು ನಿಮ್ಮ JDLP ನಾಯಕ ಆಗಬೇಕಿತ್ತು, ನಿಮ್ಗೆ ಇನ್ನೂ ಉನ್ನತವಾದ ಸ್ಥಾನಗಳು ಕೊಡಬೇಕಿತ್ತು, ಅಥವಾ ಉನ್ನತ ಶಿಕ್ಷಣ ಬದಲು ಬೇರೆದು ಕೊಡಬೇಕಿತ್ತು, ಎಲ್ಲವೂ ಆಗಿದೆ. ಆದರೆ ಅದಕ್ಕೆ ಮುಂಚೆ ನೀವು ಬಂದಂಥ ಸ್ಥಾನದಲ್ಲೂ JDSದು ಪಾಲಿದೆ. ಸೊ ಹಾಗಾಗಿ ಚೆನ್ನಾಗಿ ಯೋಚನೆ ಮಾಡಿ. ಇದೇ ರೀತಿ ನಮ್ಮ ಬಸ್ಸಿಂದ ಶಿವಲಿಂಗೇಗೌಡನ ಕತೆ ಏನಾಗಿದೆ, ವಯಸ್ಸಲ್ಲಿ ಚಿಕ್ಕವರಾದರೂ ಡಿ ಕೆ ಕಾಲಕ್ಕೆ ಬಿದ್ದರು. ವಾಸು ಅವ್ರ ಕತೆ ಏನಾಗಿದೆ, ಹೆಂಡ್ತಿನ ಅದು ಹಾಲು KMFಗೆ ಅಧ್ಯಕ್ಷನ್ ಮಾಡ್ಕೊಳ್ಳೋಕ್ಕಾಗಲಿಲ್ಲ.
ಆಯಿತಾ. ಅದೇ ರೀತಿ ಬೇರೆ ಇವರು ಯಾರು ಜಗದೀಶ್ ಶೆಟ್ಟರ್ ಕತೆ ಏನಾಗಿದೆ, ಲಕ್ಷ್ಮಣ್ ಸವದಿ ಕತೆ ಏನಾಗಿದೆ. ಸೊ ಆದ್ದರಿಂದ ನೀವು ಹೋಗಂಗಿದ್ರು ಹೋಗಿ, ವಿ ಆರ್ ನಾಟ್ ಲೀಸ್ಟ್ ಬಾದರ್ಡ್. ಬಟ್ ಒಂದಂತೂ ನಿಜ, ನಿಮ್ಮನ್ನ ಗೌರವಯುತವಾಗಿ ನಡೆಸ್ಕೊಳ್ತಾರೆ. ಸೊ ನಿಮ್ಮ ಮಗನಿಗೆ ಅದರಲ್ಲಿ ಮುಖ್ಯ ಸಚೇತಕ ಪೋಸ್ಟ್ ಕೊಟ್ಟಿರೋದೆ ಅದಕ್ಕೆ ಕಾರಣ ಅಂತ ಹೇಳ್ತಾ, ಸೊ ಇನ್ಮೇಲಾದ್ರೂ ಆ್ಯಕ್ಟಿವ್ ಆಗಿರಿ, ಎಲ್ಲರೂ ವಿಶ್ವಾಸಕ್ಕೆ ತಗೊಂಡು ಕೆಲಸ ಮಾಡಿ ಅಂತ ಹೇಳ್ತಾ, ಆ್ಯಸ್ ಯೂಶುವಲ್ ಇಟ್ಸ್ ಯುವರ್ಸ್ ಕಾರ್ತಿಕ್ ಸೈನಿಂಗ್ ಆಫ್. ನಮಸ್ಕಾರ.